ಒಂದು ದಿವಸ ನಾವೆಲ್ಲರೂ ತೇಜೋಮಯನಾದ ದೇವರ ಮುಂದೆ ನಿಲ್ಲುತ್ತೇವೆ. ದೇವರ ಕೈಯಲ್ಲಿ 3 ವಸ್ತುಗಳಿವೆ. ಒಂದು ಬುದ್ದಲಿ, ಎರಡನೇದು ಜ್ಞಾಪಕದ ಪುಸ್ತಕ, ಮೂರನೇದು ಚೀಲ. ಪ್ರಿಯರೇ, ಒಂದನೇ ಬುದ್ದಲಿ, ಎರಡನೇದು ಜ್ಞಾಪಕ ಪುಸ್ತಕ, ಇದು ಎರಡನ್ನು ನಾವು ತುಂಬಿಸಬೇಕು. ಆದರೆ ಮೂರನೇ ವಸ್ತುವಾದ ಚೀಲವನ್ನು ಖಾಲಿ ಮಾಡಿಟ್ಟಿರಬೇಕು. ಮೊದಲನೇ 2 ವಸ್ತುಗಳು ತುಂಬಿದರೆ ದೇವರ ಮುಂದೆ ನಾಚಿಕೆ ಪಡುವ ಅವಸರ ಬರುವುದಿಲ್ಲ. ಮೂರನೇ ವಸ್ತುವಾದ ಚೀಲವನ್ನು ಖಾಲಿ ಮಾಡದಿದ್ದರೆ ನೀನು ದೇವರ ಬರೋಣದಲ್ಲಿ ಎತ್ತಲ್ಪಡುವುದಿಲ್ಲ. ಸತ್ಯವೇದದಲ್ಲಿ ಕೀರ್ತನೆ 56:8 ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ. ಯಾತಕ್ಕೋಸ್ಕರ? ಸ್ವಂತ ಮನೆ ಕಟ್ಟಲಿಕ್ಕೋಸ್ಕರವಲ್ಲ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಲ್ಲ, ನಶಿಸಿ ಹೋಗುವಂಥ ಆತ್ಮಗಳಿಗೋಸ್ಕರ ಸುರಿಸಿದ ಕಣ್ಣೀರಾಗಿದೆ. ನೆಹೆಮೀಯನು ಕಣ್ಣೀರು ಹಾಕಿದ ಹಾಗೆ ಯೆರೂಸಲೇಮಿನ ಪೌಳಿಗೋಡೆ ಕೆಡವಲ್ಪಟ್ಟು ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟು ಜನರು ಅಪಮಾನದಲ್ಲಿ ಇರುವುದನ್ನು ಗಮನಿಸಿ ದೇವರತ್ರ ಕಣ್ಣೀರು ಹಾಕಿದ ನೆಹೆಮೀಯನ ಹಾಗೆ ಈ ದಿನಗಳಲ್ಲಿ ಕ್ರೈಸ್ತ ಸಭೆಯು ಅನುಭವಿಸಿದ ಉಪದ್ರವಗಳನ್ನು ಕಂಡು ಮನದಾಳದಲ್ಲಿ ಕಣ್ಣೀರು ಸುರಿಸಿ ಪ್ರಾರ್ಥಿಸುವ ಎಷ್ಟು ಜನರಿದ್ದೀರಿ? ಆ ಕಣ್ಣೀರನ್ನು ಬುದ್ದಲಲ್ಲಿ ಹಾಕಿಟ್ಟಿರುವ ಒಬ್ಬ ದೇವರು ನಮಗಿದ್ದಾನೆ. ಎರಡನೇದು ಮಲಾಕಿಯ 3:16 ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನ ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ಪ್ರಿಯ ದೇವ ಮಕ್ಕಳೇ, ದೇವರು ನಮ್ಮನ್ನು ಪ್ರೀತಿಸಿದ ಪ್ರೀತಿಯನ್ನು ನೆನೆಸಿದರೆ ಆ ದೇವರಿಗೋಸ್ಕರ ಯಾವ ನಿಂದೆಯನ್ನು ಅನುಭವಿಸಲು, ಉಪದ್ರವವನ್ನು ಅನುಭವಿಸಲು, ಅವಮಾನ ಸಹಿಸಲು ನಮ್ಮ ಮೇಲೆ ಸುರಿಸಿದ ದೇವರ ಕೃಪೆಗಾಗಿ ದೇವರನ್ನು ಮಹಿಮೆಪಡಿಸುವವರಾಗಿದ್ದೆವು. ನಮ್ಮ ಪ್ರತಿಫಲಕ್ಕಾಗಿ ಜ್ಞಾಪಕ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳುವ ದೇವರು ನಮಗಿದ್ದಾನೆ. ಭೂಲೋಕದಲ್ಲಿ ಕೊಡುವುದಿಲ್ಲ, ಮರೆಯದೆ ನಿತ್ಯತೆಯಲ್ಲಿ ದೇವರು ಪ್ರತಿಫಲವನ್ನು ಕೊಡುತ್ತಾನೆ. ಮೂರನೇದು ಯೋಬನು 14:17 ನನ್ನ ದ್ರೋಹವನ್ನು ಚೀಲದಲ್ಲಿಟ್ಟು ಮುದ್ರಿಸಿದಿ. ಪ್ರಿಯರೇ, ನಮ್ಮ ಪಾಪವನ್ನು ಚೀಲದಲ್ಲಿಟ್ಟು ದೇವರು ಮುದ್ರಿಸಿದ್ದಾನೆ. ಪ್ರತಿ ದಿವಸವೂ ನಿನ್ನ ಜೀವಿತದಲ್ಲಿ ಪಾಪಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಇದ್ದರೆ ಅಂದೇ ದೇವರ ಬಳಿ ಅರಿಕೆ ಮಾಡಿಕೊಂಡು ನಿನ್ನ ಚೀಲವನ್ನು ಖಾಲಿ ಮಾಡು. ದೇವರ ಬರೋಣ ಯಾವಾಗ ಎಂದು ನಮಗೆ ತಿಳಿಯದಿರುವುದರಿಂದ, ನಮ್ಮ ಮರಣ ಯಾವ ಸಂದರ್ಭದಲ್ಲಾಗಿರುತ್ತದೆ ಎಂದು ತಿಳಿಯದವರಾಗಿರುವುದರಿಂದ ನಿನ್ನ ಚೀಲವನ್ನು ಖಾಲಿ ಮಾಡುತ್ತಲೇ ಇರಬೇಕು. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ನಿನ್ನ ಚೀಲವನ್ನು ಪಾಪದ ಮೂಲಕ ತುಂಬಿಸಿದರೆ ಖಂಡಿತವಾಗಿಯೂ ದೇವರ ಬರೋಣದಲ್ಲಿ ಎತ್ತಲ್ಪಡಲು ಸಾಧ್ಯವೇ ಇಲ್ಲ. ಚೀಲವನ್ನು ಖಾಲಿ ಮಾಡುತ್ತಿರು.